ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ಆರ್ ಜಿ ಟೈಲರಿಂಗ್ ನನ್ನ ಶಾಪಿಂದು ಬೋರ್ಡ್ ಬಂದಿತ್ತು. ಯಾಸ್ಮಿನ್ ನೋಡ್ತಾ ಇದ್ದಾಳೆ ಹೇಗಾಗಿದೆ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಬೋರ್ಡ್ ಈ ರೀತಿ ಬಂದಿದೆ. ಬೋರ್ಡ್ ಯಾಕೆ ಮಾಡಿದ್ದು, ನಾನು ತುಂಬ ವರ್ಷದಿಂದ ಬಟ್ಟೆ ಹೊಲಿದ್ರು ಬೋರ್ಡ್ ಮಾಡಿಸಿರಲಿಲ್ಲ. ಇವಾಗ ಯಾಕೆ ಬೋರ್ಡ್ ಮಾಡಿದ್ದು, ಹಾಗೆ ಇನ್ನೊಂದು ಐಟಮ್ ಬಂದಿದೆ ನಮ್ಮ ಮನೆಗೆ, ಅದು ಯಾವ ಐಟಮು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನಾನು ಒಂದು ಸಮಸ್ಯೆ ಸಮೇತ ಮಾಡ್ಕೊಂಡ್ಬಿಟ್ಟೆ. ಈ ಟೈಲರಿಂಗ್ ಮಿಷನ್, ಇನ್ನೊಂದು ಜಾಕ್ ಮಿಷನನ್ನು ಯಾಸ್ಮಿನ್ ತೊಗೊಂಡಿದ್ದಾಳೆ. ಇದು ಮನೆಗೆ ಬಂದಿದೆ, ನಿನ್ನೆ ಗುರುವಾರನೇ ಬಂದಿತ್ತು. ಇವತ್ತು ಫಿಟ್ಟಿಂಗ್ ಆಗಿ ನಾವು ಸ್ಟಿಚಿಂಗ್ ಶುರು ಮಾಡಬೇಕಿತ್ತು. ಆದರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾತ್ರ ಬಾಕ್ಸಲ್ಲಿ ನೀವು ಯಾವುದೇ ಕಾರಣಕ್ಕೂ ಜಾಕ್ ಮಿಷನ್ ತರಿಸ್ಬೇಡಿ. ಯಾಕಂದರೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಫಿಟ್ಟಿಂಗಿಗೆ ಅಂತ ಬಂದರೆ ಅವರು ಎಕ್ಸ್ಟ್ರಾ ಚಾರ್ಜನ್ನು ಕೇಳ್ತಾರೆ. ಏನಾಯಿತು, ಹೇಗಾಯಿತು ಇದೆಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಯಾರೆಲ್ಲ ಜಾಕ್ ಮಿಷನ್ ತಗೋಬೇಕು ಅಂತ ಇದ್ದೀರೋ ಅವರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ, ಯಾಕಂದರೆ ತುಂಬ ಬಟ್ಟೆ ಕಡಿಮೆ ಬರ್ತಿತ್ತು. ಮಾರಮ್ಮಂಗೆ ಹೇಳ್ಕೊಂಡಿದ್ದೆ ಬಟ್ಟೆ ಜಾಸ್ತಿ ಬಂದರೆ ಹಣ್ಕೈ ಮಾಡಿಸ್ತೀನಿ ಅಂತ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಬರ್ತೀನಿ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹೌದಾ? ದೇವಸ್ಥಾನ ನಮ್ಮನೆ ಎದುರುಗಡೆಯಿಂದಲೇ ನಿಮಗೆ ತುಂಬ ಸಲ ವಿಡಿಯೋದಲ್ಲಿ ಹಾಕಿದ್ದೀನಿ. ದೇವಸ್ಥಾನ ನಮಗೆ ತುಂಬ ಹತ್ತಿರವಾಗಿದೆ. ಇಲ್ಲಿ ಫ್ರೆಂಡ್ಸ್ 20 ವರ್ಷದಿಂದ ಒಂದು ಅರಳಿ ಮರ ಇತ್ತು, ಅಮ್ಮ ಇದ್ದರು. ಇವಾಗ ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ನನ್ನ ತುಂಬ ವಿಡಿಯೋಗಳಲ್ಲಿ ನಾನು ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ. ನೋಡಿ, ಶುಕ್ರವಾರ ಆಗಿತ್ತು, ಪೂಜೆ ಮಾಡ್ಸೋಕ್ಕೆ ಅಂತ ಬಂದೆ. ನಾವು ಮಂಗಳವಾರನೇ ಮಾಡಿಸ್ಬೇಕಿತ್ತು, ಆದರೆ ಮಂಗಳವಾರ ಒಂದು ಮಾರಮ್ಮಂಗೆ ಹೇಳ್ಕೊಂಡಿರೋ ಒಂದು ಕೋಳಿಯನ್ನು ಕಡಿಬೇಕಿತ್ತು. ಅದನ್ನು ಕಡಿದು ಪೂಜೆ ಮಾಡಿಸಿದ್ವಿ. ಹಾಗೆ ಇವತ್ತು ಒಳ್ಳೆ ರೀತಿ ಶುದ್ಧಾಚಾರದಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿಸೋಕ್ಕೆ ಮಾರಿಕಾಂಬಾ ಟೆಂಪಲಿಗೆ ಬಂದೆ. ನೋಡಿ, ಮಾರಿಕಾಂಬಾ ಟೆಂಪಲಲ್ಲಿ ಭಟ್ರು ಇದ್ದರು. 12:30 ತನಕ ಇರ್ತಾರೆ. ನಮಗೂ ಕಸ್ಟಮರ್ ಯಾರೋ ಬಂದು ವೆಯ್ಟ್ ಮಾಡ್ತೀನಿ ಅಂತ ಫೋನ್ ಮೇಲೆ ಫೋನ್ ಬರ್ತಾಯಿತ್ತು. ಆದರೂ ಪರವಾಗಿಲ್ಲ ಅಂಥೇಳಿ ದೇವಸ್ಥಾನಕ್ಕೆ ಹಣ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಕೊಟ್ಟು ಬರೋಣ. ಹಾಗೆಯೇ ದಿನ ಕಳೆದೋಗ್ತಾಯಿತ್ತು. ಇವತ್ತು ಕೊಡೋಣ ಹಣ್ಕಾಯಿ, ನಾಳೆ ಕೊಡೋಣ ಅಂದ್ಬಿಟ್ಟು. ಮೊನ್ನೆ ಅಮಾವಾಸ್ಯೆಗೆ ನಾನು ಪೂಜೆ ಮಾಡಿಸ್ಬೇಕಿತ್ತು, ಆದರೆ ಆಗಿರಲಿಲ್ಲ ಸ್ವಲ್ಪ. ಹಾಗಾಗಿ ಇವತ್ತು ಶುಕ್ರವಾರ ಪೂಜೆ ಮಾಡಿಸೋಣ ಅಂತ ಬಂದೆ. ಒಂದೊಂದು ವಾರ ನಾನು ಪ್ರಸಾದಕ್ಕೂ ಸಹಿತ ದುಡ್ಡನ್ನು ಕೊಡ್ತಾ ಇರ್ತೀನಿ. ಈ ವಾರ ಆ ರೀತಿ ಏನು ಕೊಟ್ಟಿರಲಿಲ್ಲ. ನೆಕ್ಸ್ಟ್ ನೋಡಬೇಕು. ನೆಕ್ಸ್ಟ್ ಈಗ ಹೊಸ ಮಿಷನ್ ಎಲ್ಲ ತೊಗೊಂಡಿದ್ದಾರಲ್ಲ, ಅದರಿಂದ ಕೆಲಸ ಹೇಗಾಗತ್ತೆ ಎಲ್ಲ ನೋಡಿ ಅಮ್ಮಂಗೆ ಬೇಡ್ಕೊಂಬಂದೆ, ಚೆನ್ನಾಗಾಗಲಿ ಕೆಲಸ. ಮತ್ತು ಮಕ್ಕಳಿಗೂ ಇಬ್ಬರಿಗೂ ಎಕ್ಸಾಮು ಅಲ್ವಾ, ಅವರು ಚೆನ್ನಾಗೆಲ್ಲ ಬರೀಲಿ ಅಂದ್ಬಿಟ್ಟು ಅವ್ರ ಹೆಸರಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ. ನೋಡಿ ಫ್ರೆಂಡ್ಸ್, ನಮ್ಮ ಮಾರಿಕಾಂಬಾ ಟೆಂಪಲು ನೆಕ್ಸ್ಟ್ ಇಯರ್ ಅಂದರೆ ಫೆಬ್ರವರಿ ಟೈಮಲ್ಲಿ, ಇದೇ ಟೈಮಲ್ಲಿ ಫೆಬ್ರವರಿ ಟೈಮಲ್ಲಿ ಜಾತ್ರೆ ಇದೆ. ನನ್ನ ಯೂಟ್ಯೂಬ್ ಚಾನಲ್ಲಿ ಜಾತ್ರೆ ವೀಡಿಯೋಸ್ ಎಲ್ಲದೂ ಬರುತ್ತೆ ಈ ರೀತಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಶುಕ್ರವಾರ ತಿಂಡಿ ಅಡುಗೆ ಎಲ್ಲ ಕೆಲಸ ಆಗಿ ಇನ್ನೇನು ನಾನು ಶುಕ್ರವಾರ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ನಿನ್ನೆ ಗುರುವಾರ ಒಂದು ದೊಡ್ಡ ಅವಾಂತರ ನಿನ್ನೆ ಇಡೀ ದಿನ ಒಂಥರ ಗಜಿಬಿಜಿ. ನಿನ್ನೆನೇ ಒಂದು ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಇದ್ದಿದ್ದು, ಆದರೆ ಈ ಥರ ಅವಾಂತರದಲ್ಲಿ ನನಗೆ ತಲೆ ಎಲ್ಲ ಬಿಸಿಯಾಗಿ ಏನು ವಿಡಿಯೋ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ವಿಡಿಯೋ ಮಾಡ್ಕೊಂಡಿದ್ದೀನಿ, ವಿಡಿಯೋ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಅದೇನು ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ. ಸಿಕ್ಕಾಪಟ್ಟೆ ಟೆನ್ಷನ್. ಈ ಕಡೆಯಿಂದ ಬಟ್ಟೆ ನಿನ್ನೆ ಈ ಶುಕ್ರವಾರ ಇಸ್ಕೊಳೋಕೆ ಬರ್ತೀನಿ ಅಂತವರೆಲ್ಲ ನಿನ್ನೆನೇ ಬಂದುಬಿಟ್ಟಿದ್ದಾರೆ, ಗುರುವಾರನೇ ಬಂದಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನನ್ನ ಕೆಲಸ ಏನೋ ಆಗಿದೆ, ಎಲ್ಲ ಕೆಲಸ ಆಗಿ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಒಬ್ಬೊಬ್ಬರೇ ಬರ್ತಾನೇ ಇದ್ದಾರೆ. ನನಗೆ ಎಂಥದ್ದು ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಆಯಿತು, ಈ ಕಸ್ಟಮರ್ ಬಂದರೆ ಈಗ ನಮ್ಮ ಸ್ನಾನ ತಿಂಡಿ ಊಟ ಇಂಪಾರ್ಟೆಂಟ್ ಆಗಲ್ಲ. ಕಸ್ಟಮರಿಗೆ ಫಸ್ಟು ಬಟ್ಟೆ ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಕೊಡ್ತಾನೆ ಇದ್ದೆ. ಹಾಗೆ ಯಾಸ್ಮಿನ್ ಬಂದು ಅವಳಿಗೂ ಕಟ್ಟಿಂಗು, ಹಾಗೆ ಅವ್ರು ಬಂದರು ಇವ್ರು ಬಂದರು ಅಂತ ಹೇಳಿ ಸಂಜೆ 6 ಗಂಟೆ ಆದರೂ ನಾನು ಇನ್ನೂ ಲೈವ್ ವಿಡಿಯೋ ಬಂದಿದ್ದೆ. ಲೈವ್ ವಿಡಿಯೋದಲ್ಲಿ ನನ್ನ ಮುಖ ತೋರಿಸ್ತಿರ್ಲಿಲ್ಲ. ಇದಕ್ಕೆ ಟೈಲರಿಂಗ್ ಅದು ಸ್ಟಿಚ್ ಮಾಡ್ತಿದ್ದೆ ಯಾಸ್ಮೀನು, ಅದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಎಂಥ ಎಡವಟ್ಟು ಮಾಡ್ಕೊಂಡೆ ನಾನು ನಿನ್ನೆ ಅಂತಂದರೆ, ಯಾಸ್ಮಿನೇ ಜಾಕ್ ಮಿಷನ್ ತೊಗೊಂಡಿದ್ದಾಳೆ. ಜಾಕ್ ಮಿಷನ್ ಅವಳು ನನಗೆ ತರೋದಕ್ಕೆ ಅಂದರೆ ನಾನು ತೊಗೊಂಡಿದ್ದೀನಲ್ಲ ಅದೇ ಅಂಗಡಿಯಲ್ಲೇ ತರಿಸೋಕ್ಕೆ ಹೇಳಿದ್ಲು, SR ಸನ್ಸ್ ಅಂತ ಶಿವಮೊಗ್ಗದಲ್ಲಿ. ನಾನು ಹೋದ ವರ್ಷ ಜಾಕ್ ಮಿಷನ್ ತೋರಿಸಿದ್ದಲ್ಲ, ಅದು ಸಹಿತ ಅಲ್ಲೇ ತೊಗೊಂಡಿದ್ದು. ಆದರೆ ಒಂದು ದೊಡ್ಡ ಎಡವಟ್ಟಾಗಿದೆ. ಏನು ಅಂತ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ. ಅಂತ ಅಂದರೆ
ನಾನು ಆರ್ ಜಿ ಟೈಲರಿಂಗ್ ಅಂತೇಳಿ ನಾನು ಬೋರ್ಡು ಇಷ್ಟು ವರ್ಷ ಆದರೂ ನಾನು ಬೋರ್ಡ್ ಹಾಕ್ಸಿರ್ಲಿಲ್ಲ. ಈಗ ಹಾಕ್ಸು ಅಂತ ಹೇಳಿದ್ರೆ, ಯಾಕಂದರೆ ನಾವು ಸ್ವಲ್ಪ ಬ್ಯಾಂಕಲ್ಲಿ ಅಂದರೆ ಟೈಲರಿಂಗ್ ಇದರಿಂದ ಲೋನ್ ಎಲ್ಲ ಮಾಡಬೇಕು, ಹಾಗಾಗಿ ಬೋರ್ಡ್ ಬೇಕು, ಆಮೇಲೆ ಲೈಸೆನ್ಸ್ ಎಲ್ಲ ತೊಗೋಬೇಕು, ಹಾಗಾಗಿ ಬೋರ್ಡ್ ಮಾಡಿಸಿದ್ದೆ. ಇಷ್ಟು ವರ್ಷ ನಾನು ಬೋರ್ಡ್ ಏನೂ ಇಲ್ಲ, ನಾನು ಮನೆ ಒಳಗೆ ಹೊಲಿದ್ರೂ ನನಗೆ ಬಟ್ಟೆ ಚೆನ್ನಾಗೇ ಬರ್ತಿತ್ತು. ಎಲ್ಲೇ ಮನೆ ಮಾಡಿದ್ರು ಅಲ್ಲಿ ಕಸ್ಟಮರು ಹುಡ್ಕೊಂಡು ಬರ್ತಾಯಿದ್ರು. ನಾನು ಹೋದ ವರ್ಷ ಜಾಕ್ ಮಿಷನ್ ತೊಗೊಂಡೆ, SR ಸನ್ಸು. ನಾನು ಅದು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ವೀಡಿಯೋಸ್ ಇದೆ, ತೊಗೊಂಡು ಬಂದೆ. ಅದೇನು ನನಗೆ ಗೊತ್ತಿಲ್ಲ ಜಾಕ್ ಮಿಷನ್ ಬಗ್ಗೆ. ಅವರೇನೆ ಎಲ್ಲ ಫಿಟ್ಟಿಂಗ್ ಅಂದರೆ ಟೇಬಲ್ ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ರು. ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವ್ರು ಅದು ಹೆಡ್ ಇಟ್ಬಿಟ್ಟು ಎಲ್ಲ ಸ್ವಲ್ಪ ಫಿಟ್ಟಿಂಗ್ ಮಾಡಿದರು, ಚೆನ್ನಾಗೇ ಮಾಡಿಕೊಟ್ರು. ನಂಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ಫ್ರೆಂಡ್ಸ್. ಎಂತ ಅಂದರೆ ನಾವೆಲ್ಲದೂ ಕಲ್ತಿರ್ಬೇಕು ಹೆಣ್ಮಕ್ಳು ಅಂತ ಹೇಳಿ ನಮ್ಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಇವತ್ತು ನಾನೀಗ ಆಗಿರೋ ಪರಿಸ್ಥಿತಿ ಆಗ್ಬಿಡತ್ತೆ. ಆದರೆ ಕೆಲವೊಂದು ನಮಗೆ ಆಗಲ್ಲ. ಆದರೆ ಕೆಲವೊಂದು ಹೆಣ್ಮಕ್ಳು ಮಿಷನ್ ತಂದರೆ ಅವರೇ ಫಿಟ್ಟಿಂಗ್ ಮಾಡ್ಕೊಳ್ಳೋ ಅಷ್ಟು ಅವ್ರಿಗೆ ಐಡಿಯಾಸ್ ಇರುತ್ತೆ, ಅಷ್ಟು ಚುರುಕಿರ್ತಾರೆ. ನಾನು ಹೇಗಂದರೆ ಹೋದ ವರ್ಷ ಆ ಥರ ತಂದರು, ನಮ್ಮವರೆಲ್ಲ ಫಿಟ್ಟಿಂಗ್ ಮಾಡಿ ಕರೆಕ್ಟ್ ಮಾಡಿ ಕೊಟ್ಟರು. ಈ ವರ್ಷ ಏನಾಯಿತು, ನಾನು ಅವರು ಒಳಗಡೆ ಇದ್ದರು, ಹೋಗಿ ಕೇಳಿದೆ ರೀ. ಅದು ಏನಾಗುತ್ತೆ ಅಂದರೆ ಅವರು ಅಲ್ಲಿ ಟೇಬಲ್ ಎಲ್ಲ ಫಿಟ್ಟಿಂಗ್ ಮಾಡಿ ಕಳಿಸುವಾಗ ಗಾಡಿಯಲ್ಲಿ ಅದು ಬರುವಾಗ ಹೋದ ವರ್ಷ ನನ್ನ ಮಿಷನ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆಮೇಲೆ ಮತ್ತೆ ನಾವು ರಿಟರ್ನ್ ವಾಪಸ್ ಕಳಿಸಿ ಮತ್ತೆ ಒಳ್ಳೆ ಪೀಸನ್ನು ಕೊಟ್ಟಿದ್ರು ಅವರು. ಅದು ಜಾಕ್ ಮಿಷನಲ್ಲಿ ಏನು ಅಂದರೆ ಒಂದ್ಸತಿ ಬಾಕ್ಸು ಓಪನ್ ಮಾಡಿ ಫಿಟ್ಟಿಂಗ್ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ಏನಾದರೂ ಡ್ಯಾಮೇಜ್ ಆದರೆ ವಾಪಸ್ಸು ಇಲ್ಲ ಅಂತ ಹೇಳ್ತಾರೆ, ವಾಪಸ್ ತಗೊಳ್ಳೋದಿಲ್ಲ, ನಾವೇ ಬಳಸ್ಬೇಕು. ನಂಗೆ ಸ್ವಲ್ಪ ಅದು ಡ್ಯಾಮೇಜ್ ಬಂದ್ಬಿಡ್ತು. ಎಷ್ಟು ಒಂಥರ ಮೂಡ್ ಅಪ್ಸೆಟ್ ಆಯಿತು ಅಂತಂದರೆ, ಯಾರಿಗಾದರೂ ಅಷ್ಟೇ ಹೊಸ ಮಿಷನ್ ಹೊಸ ವಸ್ತು ಏನೇ ತಗೊಂಡ್ರು ಅದು ಕರೆಕ್ಟಾಗಿರ್ಬೇಕು, ಹೊಸದಾಗಿ ಇರಬೇಕಲ್ವಾ. ಒಂದು ಸ್ವಲ್ಪ ಏನಾದರೂ ಆಯಿತು ಅಂದ್ರೂ ಅದೊಂಥರ ಮೂಡ್ ಅಪ್ಸೆಟ್ ಆದಂಗೆ ಆಗ್ಬಿಡುತ್ತೆ. ನಾನು 22 ವರ್ಷದ ಹಿಂದೆ ಚಿಕ್ಕ ಮಿಷನ್, ಡರ್ಬಿನೇ ಚಿಕ್ಕ ಮಿಷನ್ ಇತ್ತು, ಆ ಮಿಷನ್ನು ಫಿಟ್ಟಿಂಗ್ ಮಾಡೇ ತೊಗೊಬಂದಿದ್ರು ನಮ್ಮಪ್ಪ. ನೆಕ್ಸ್ಟು ನನ್ನ ಮದುವೆ ಆಗಿ ನಮ್ಮ ದೊಡ್ಡ ಮಗ ಹುಟ್ಟಿದ್ರ ಮೇಲೆ ಇನ್ನೊಂದು ಹೈ ಸ್ಪೀಡ್ ಮಿಷನ್ ಕೊಡಿಸಿದ್ರು. ಆ ಮಿಷನು ಅಷ್ಟೇ ನಾವು ಅಂಗಡಿಯಿಂದ ಫಿಟ್ಟಿಂಗ್ ಮಾಡಿ ತಂದಿರಲಿಲ್ಲ, ಹಾಗೇ ತಂದಿದ್ವಿ ಬಸ್ಸಲ್ಲಿ. ನಮ್ಮ ಅಜ್ಜಿ ನಾನು ಹೋಗ್ಬಿಟ್ಟು ಅವರು ಆನಂದಪುರ ಬಂದ ತಕ್ಷಣ ಬಸ್ಸವರು ತೆಗೆದು ರೋಡಿಗೆ ಹಾಕ್ಬಿಟ್ರು. ಅದು ಒಡೆದೋಗಿದೆ, ಗೊತ್ತಿಲ್ಲ ನಮಗೆ. ಮನೆಗೆ ತಂದು ನಾವು ಯಾವುದೋ ಟೈಲರ್ನ ಕರೆಸ್ಬಿಟ್ಟು ಫಿಟ್ಟಿಂಗ್ ಮಾಡುವಾಗ ಅದು ಬ್ಯಾಗ್ ಅದು ಗೋಣಿ ಚೀಲ ಮತ್ತು ಹುಲ್ಲೆಲ್ಲ ಹಾಕಿ ಅವರು ಕಟ್ಟಿರ್ತಾರೆ. ಅದು ಓಪನ್ ಮಾಡಿದಾಗ ಒಡೆದೋಗಿತ್ತು. ಅಂದರೆ ಈ ಹೈ ಸ್ಪೀಡ್ ಮಿಷನು, ಡರ್ಬಿ ಮಿಷನ್ ಅವೆಲ್ಲ ಕಪ್ಪುದು ಕಬ್ಬಣ ಅಲ್ಲ ಫ್ರೆಂಡ್ಸ್, ಅದೇನೋ ಅಂತಾರೆ ಅದಕ್ಕೆ. ಅದು ನೆಲಕ್ಕೆ ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಅಲ್ಲೂ ಒಂಥರ ಆಗ್ಬಿಟ್ಟು ನನಗೆ ಮೂಡೇ ಅಪ್ಸೆಟ್ ಆಗಿಬಿಟ್ಟಿತ್ತು. ಮತ್ತೆ ನಾವು ರಿಟರ್ನ್ ಅಂಗಡಿಗೆ ಹೋಗಿ ಆ ಪೀಸನ್ನು ವಾಪಸ್ ಮಾಡಿ ಮತ್ತೆ ನಾವು ಅದನ್ನು ಎಂತ ಮಾಡಿದ್ವಿ ಅಂದರೆ ಫಿಟ್ಟಿಂಗ್ ಮಾಡಿ ಟ್ರೈನಲ್ಲಿ ತೊಗೊಂಬಂದಿದ್ವಿ. ಆಮೇಲೆ ಈ ಮಿಷನು ಈಗ ಹೋದ ವರ್ಷ ನಾನು ತಗೊಂಡಾಗ ಸ್ವಲ್ಪ ಡ್ಯಾಮೇಜ್ ಬಂದಿತ್ತು, ಆದರೆ ಹೆಡ್ಡು ನಾವು ವಾಪಸ್ ಕೊಟ್ಟು ಸರಿ ಮಾಡಿ ಕೊಟ್ಟರು. ಅವ್ರು ಸರಿ ಮಾಡಿ ಕೊಡ್ತಾರೆ ಅಷ್ಟು ಬಿಟ್ಟರೆ ಹೊಸ ಪೀಸ್ ಅಂತೂ ಕೊಡೋಲ್ಲ. ಯಾರೂ ಸಹಿತ ಜಾಕ್ ಮಿಷನನ್ನು ತೊಗೊಳ್ತೀರಾ ಅಂತಂದರೆ ನೀಟಾಗಿ ಫಿಟ್ಟಿಂಗ್ ಮಾಡಿ ನೀಟಾಗಿ ನೀವೇ ಅದ್ರ ಜೊತೆ ಕೂತ್ಬಿಟ್ಟು ತೊಗೊಂಬನ್ನಿ ಅಂತ ಹೇಳ್ತೀನಿ. ನಾನು ನೋಡಿ ನಿನ್ನೆ ಆದರೆ ಅಲ್ಲಿ ಹೋಗೋಕ್ಕೆ ನಂಗೆ ಟೈಮ್ ಆಗಿಲ್ಲ, ಯಾಸ್ಮೀನು ತರಿಸಿ ಯಾಕಂದ್ರೆ ತುಂಬ ಬಟ್ಟೆ ಬೇರೆ ಇತ್ತು. ನಿನ್ನೆ ಸಂಜೆ ಬಂತು, ಬೋರ್ಡ್ ಸಹಿತ ಮಾಡಿದ್ದೀನಿ, ಅದೂ ಬಂತು. ಒಂದೇ ನೋಡಿ ನಾವು ಒಂದು ದಿವಸದಲ್ಲಿ 2,500 ದುಡ್ದಿದ್ದೀವಿ ಅಂದರೆ ನಿನ್ನೆ 2,500 ನನಗೆ ಅಮೌಂಟ್ ಬಂದಿತ್ತು. ಬೋರ್ಡ್ ಅವ್ರು ಬಂದರು, ಅವರು 900 ರೂಪಾಯಿ ಅಂತ ಹೇಳಿದರು ಬೋರ್ಡಿಗೆ. 1,300 ರೂಪಾಯಿ ಅಂದರು. ಅಯ್ಯೋ ಆಗಲ್ಲ ಅಷ್ಟೆಲ್ಲ, ನೀವು 900 ರೂಪಾಯಿ ಇದ್ದರೆ ನಾನು 900 ರೂಪಾಯಿ ತೆಗ್ದಿರ್ತೀನಿ ಫ್ರೆಂಡ್ಸ್. ಯಾರೇ ನಾವು ಏನಾದರೂ ಒಂದು ವಸ್ತು ನಾವೀಗ ಅಂಗಡಿಯಿಂದ ತರಿಸ್ಬೇಕು ಏನಾದರೂ ಕೊಡಬೇಕು ಅಂದರೆ ನಾನು ಫಸ್ಟ್ ರೇಟ್ ಕೇಳ್ಕೊತೀನಿ. ರೇಟ್ ಅದು ಫಸ್ಟಿಗೆ ನಾನು ತೆಗೆದಿಟ್ಬಿಡ್ತೀನಿ, ನಂಗೆ ಆ ತಲೆ ಬಿಸಿ ತಪ್ಪೋದಂಗೆ. ಆದರೆ ಇವರು 900 ರೂಪಾಯಿ ಅಂದರು. ಸಂಜೆ ಟೈಮಿಗೆ ಇವರು ಬಂದರು, ಗುರುವಾರ ಸಂಜೆನೇ ಬಂದರು. 1,300 ರೂಪಾಯಿ ಅಂದ್ಬಿಟ್ಟು ಒಂದೇ ಸರಿ ಶಾಕ್ ಕೊಟ್ಟರು. ಇನ್ನೂ ನಾನು 400-500 ರೂಪಾಯಿ ಹೊಂದಿಸ್ಬೇಕು. ನಂದು ಏನಂದ್ರೆ ಫ್ರೆಂಡ್ಸ್, ಇಷ್ಟಿಷ್ಟು ದುಡ್ಡು ಬರುತ್ತೆ ಇದಕ್ಕೆ ಅಂತ ನಾನು ಅದೊಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಓಕೆ, ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ, ಬೋರ್ಡೆಲ್ಲ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು 1,200 ರೂಪಾಯಿ ಕೊಟ್ಟಾಯಿತು. ಹಾಗೆ ಒಂದು 10 ನಿಮಿಷ ಆಗಿಲ್ಲ, ಮಿಷನ್ ಗಾಡಿ ಬಂದ್ಬಿಡ್ತು. ಅವ್ರು ನಂಗೆ ಒಂದು 2-3 ಸರಿ ಫೋನ್ ಮಾಡಿದ್ರಂತೆ. ನನಗೆ ಇಲ್ಲಿ ಕಸ್ಟಮರ್ ಇದ್ದರು ಬಟ್ಟೆ ಕೊಡೋದಿದ್ದರಿಂದ ನಂಗೆ ಫೋನ್ ಪಿಕ್ ಮಾಡಿಲ್ಲ. ಅವ್ರು ಏನಿಲ್ಲ, ಫುಲ್ಲು ಸಿಡಿ ಮಾಡ್ತಾ ಇದ್ದಾರೆ, ಏನೇನೋ ಬೈತಾ ಇದ್ದಾರೆ. ಆಮೇಲೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಿಷನ್ ತಗೊಂಡೆ. ಅವ್ರಿಗೆ ಅಮೌಂಟ್ ಕೊಡ್ಬೇಕಂತ ನೋಡಿ. ಇಲ್ಲಿ 1,000 ನೋಡ್ರಿ ಮಿಷನ್ನು ಅದೇ ಟೈಮಿಗೆ 6:30-7 ಗಂಟೆ ಅಷ್ಟೊತ್ತಿಗೆ ಮಿಷನ್ ಬಂತು. ಮಿಷನ್ ಬಂದು ಒಳಗಡೆ ಇಟ್ಟು ಹೋದ್ರ ಮೇಲೆ ನಮ್ಮ ಮನೆಯವ್ರು ನಂಗಂತೂ ಫಿಟ್ ಮಾಡೋಕ್ಕೆ ಬರೋದಿಲ್ಲ, ನೀನೇನಾದರೂ ಮಾಡಿಸ್ಕ ಅಂತ ಹೇಳಿದ್ರು. ಅಯ್ಯೋ ನಂಗೆ ತಲೆ ಇನ್ನೂ ಕೆಟ್ಟೋಗ್ಬಿಡ್ತು. ಆಮೇಲೆ ನಾನು ಅಂಗಡಿಯವ್ರಿಗೆ ಫೋನ್ ಮಾಡಿದೆ. ಅಂಗಡಿಯವರು ಅದು ಫಿಟ್ಟಿಂಗ್ ನೋಡ್ಕೊಂಡು ಫಿಟ್ಟಿಂಗ್ ಮಾಡಿರಿ ಅಂದರು. ಇಲ್ಲ ಅದು ನಮಗೆ ಅದು ಸ್ವಲ್ಪ ವ್ಯತ್ಯಾಸ, ಅದು ಮಿಷನ್ ಸರಿ ಬರೋಲ್ಲ, ನೀವೇ ಫಿಟ್ಟಿಂಗ್ ಮಾಡಿಕೊಡ್ಬೇಕು ಅಂದ್ವಿ. ವಾಪಸ್ ಕಳ್ಸೋಕೆ ಹೇಳ್ತಿದ್ರು. ವಾಪಸ್ ಕಳ್ಸೋಕ್ಕೂ ಎಕ್ಸ್ಟ್ರಾ ಮತ್ತೆ ಚಾರ್ಜ್ ಕೊಡಬೇಕು. ಫಿಟ್ಟಿಂಗರ್ ಹೋಗ್ಲಿತ್ತು, ಫಿಟ್ಟಿಂಗರ್ ಕರೆಯೋಣ ಅಂತಂದರೆ ಅವರು 1,000 ಆದರೂ ಹೇಳ್ಬೋದು, 2,000 ಆದರೂ ಹೇಳ್ಬೋದು ಅಂತ ಹೇಳಿದ್ರು. ಇನ್ನೂ ನನಗೆ ತಲೆ ಬಿಸಿ ಆಯಿತು. ಅದಕ್ಕೆ ನಮ್ಮೂರಲ್ಲೇ ಇರೋ ಒಂದು ಮೆಕ್ಯಾನಿಕ್ ಒಂದು 4-5 ಜನ ವಿಚಾರಿಸಿದೆ. ಅವ್ರ ಅಂಗಡಿಯಲ್ಲಿ ಮಿಷನ್ ತಗೊಂಡಿಲ್ಲ ಅಂತ ನಮಗೆ
ಫಿಟ್ಟಿಂಗ್ ಮಾಡ್ಕೊಡೋಕೆ ಬರಲೇ ಇಲ್ಲ. ಯಾರೂ ಸಹಿತ ಫಿಟ್ಟಿಂಗ್ ಮಾಡೇ ತನ್ನಿ ಅಂಗಡಿಯಿಂದ ಸೇಫಾಗಿ, ಹಾಗೆ ಮಾತ್ರ ತರಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ನಾವು ಗೊತ್ತಿರಲ್ಲ, ಮೆಜರ್ಮೆಂಟ್ ಏನಾದ್ರು ತಪ್ಪಾಯಿತು ಅಂದರೆ, ಅದು ಫಿಟ್ಟಿಂಗ್ ತಪ್ಪಾಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಜಾಕ್ ಮಿಷನ್ ಮಾತ್ರ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋದಿಲ್ಲ ಅವರು. ಹಾಗಾಗಿ ಆಮೇಲೆ ನಾವೇನು ಮಾಡಿದ್ವಿ, ಇನ್ನು ಅವರು ಫಿಟ್ಟಿಂಗ್ ಮಾಡೋರು ಕರೆಸಿದ್ರೆ ಸಾವಿರಾರು ಗಟ್ಟಲೆ ಯಾರು ಕೊಡ್ತಾರೆ, ಸುಮ್ಮನೆ ಡಬಲ್ ಕೆಲಸ ಆಗುತ್ತೆ ಅಂತೇಳಿ ಮತ್ತೆ ರಿಟರ್ನ್ ಬೆಳಗ್ಗೆ ಈಗ ಅಂಗಡಿಗೆ ಕಳಿಸಿದ್ದೀನಿ. ಅದು ಫಿಟ್ಟಿಂಗ್ ಆಗಿ ಬಂದ ತಕ್ಷಣ ಯಾವ ರೀತಿ ಫಿಟ್ಟಿಂಗ್ ಮಾಡಿದ್ದಾರೆ, ಹೇಗಿದೆ ಅಂತೇಳಿ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್ ಬನ್ನಿ, ಈಗ ನಾನು ಮಿಷನ್ನು ಮತ್ತು ಬೋರ್ಡನ್ನು ತೋರಿಸ್ತೀನಿ. ಇವತ್ತು ಸಂಜೆ ಮಿಷನ್ ಫಿಟ್ಟಿಂಗ್ ಆಗಿ ಬರುತ್ತೆ, ಯಾಸ್ಮಿನ್ ಮಿಷನ್ನು, ಮತ್ತು ಬೋರ್ಡ್ ಸಮೇತ ಕಟ್ತೀವಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾಳಿನ ವ್ಲಾಗಲ್ಲಿ ಬರುತ್ತೆ. ಮಿಸ್ ಮಾಡಿದೇ ಎಲ್ಲರೂ ವಿಡಿಯೋ ನೋಡಿ. ಮಿಷನ್ ಫಿಟ್ಟಿಂಗ್ ಆಗಿ ಬಂದಮೇಲೆ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಇವತ್ತು ಈ ಒಂದು ಬಾಕ್ಸ್ ಈ ಟೇಬಲ್ ಬಾಕ್ಸು ಶಿವಮೊಗ್ಗಕ್ಕೆ ಹೋಗುತ್ತೆ. ಫಿಟ್ಟಿಂಗ್ ಆಗಿ ಬಂದಮೇಲೆ ಹೇಳ್ತೀನಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ, ಬೋರ್ಡನ್ನು ಕೊಟ್ಟು ಕಳಿಸ್ತೀವಿ, ಫಿಟ್ಟಿಂಗ್ ಮಾಡೇ ತರ್ತೀವಿ. ಫಿಟ್ಟಿಂಗ್ ಮಾಡದೆ ಯಾರೂ ತರೋದಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಫಿಟ್ಟಿಂಗ್ ಮಾಡಿದ್ರೆ ಅದು ಕರೆಕ್ಟಾಗಿ ಆಗೋದಿಲ್ಲ, ಆಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.